ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಲ್ಲಿ ಏನಿದೆ ಅಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ. ಸೊ ಸೆಲ್ಫ್ ಕೇರ್ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಲಾಸ್ಟ್ ವ್ಲಾಗ್ ಯಾರೆಲ್ಲ ನೋಡಿಲ್ಲ, ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಹೋಗಿ ನೋಡ್ಕೊಬನ್ನಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನಾನು ಸ್ಟೀಮ್ ತಗೊಳ್ಳೋಣ ಅಂತ. ಸೊ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಹೋಗ ಏನ್ ಹಿಂಗ್ ಕುಡಿದು ಬಂದು ನಾನು ಅಯ್ಯೋ ಅನಿಸ್ತೀಯೋ. ಸೊ ಚೇರ್ ಮೇಲೆ ಕ್ಲಿಪ್ ತೊಗೊಳ್ಳೋಣ ಅಂತ ಹೋಗಿ ಪಾಟ್ನ ದಬ್ಬಿಟ್ಟೆ. ನಮ್ಮಮ್ಮ ಚೆನ್ನಾಗಿ ಬೈದಿದ್ದಾರೆ. ಸೊ ನೋಡಿ, ಸ್ಟೀಮ್ಗೆ ನಾನು ಏನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಹಾಟ್ ವಾಟರ್ಗೆ ನಾನು ಮಿಂಟ್ ಲೀವ್ಸ್ನ ಯೂಸ್ ಮಾಡ್ಕೊತಿದ್ದೀನಿ, ಪುದೀನಾನ. ಸೊ ಚೆನ್ನಾಗಿ ಬಿಸಿನೀರು ಕಾದಿದ್ದಕ್ಕೆ ಸ್ಟೀಮ್ ತೊಗೋತಿದ್ದೀನಿ. ನನ್ನ ಫೇಸ್ 5 ಮಿನಿಟ್ಸ್ ಇದ್ದಿದ್ದು ಗೈಸ್ ನಾನು ಸ್ಟೀಮಲ್ಲಿ. ಸೊ ಫುಲ್ ಬಿಸಿಗೆ ಫೇಸ್ ಎಲ್ಲ ನೋಡಿ ನೀರು ಹೆಂಗೆ ಬಂದಿದೆ ಅಂತ. 5 ಮಿನಿಟ್ಸ್ ಮೇಲೆ ಇರೋದಕ್ಕಾಗಲ್ಲ. ಸೊ ನೋಡಿ, ಆ ಸ್ಟೀಮ್ ಕಂಪ್ಲೀಟ್ ಆಗಿದೆ. ಸೊ ನಂದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ವೀಕ್ಲಿ ಒನ್ಸ್ ನಾನು ಸ್ಟೀಮ್ ತೊಗೋತಾ ಇರ್ತೀನಿ. ಸ್ಟೀಮ್ ತೊಗೊಂಡ್ರೆ ನನ್ನ ಫೇಸ್ ಏನಿದೆ ಒಂಥರ ಗ್ಲೋ ಬರುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಸ್ಟೀಮ್ ತಪ್ಪದೆ ತೊಗೋತೀನಿ, ವೀಕ್ಲಿ ಒನ್ಸ್ ತೊಗೋತೀನಿ. ಅದಕ್ಕೆ ಮಿಂಟ್ ಲೀವ್ಸ್ ಯೂಸ್ ಮಾಡ್ಕೋತೀನಿ. ಸೊ ನೀವು ಸ್ಟೀಮ್ ತೊಗೊಳ್ಳುವಾಗ ಏನು ಯೂಸ್ ಮಾಡ್ಕೋತೀರ ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ? ಸೊ ನೋಡಿ, ನನ್ನ ಸ್ಕಿನ್ ನೋಡಿ ಗ್ಲೋ ಬಂದಿದೆ ಅಲ್ವಾ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ನನಗೆ ಗ್ಲೋ ಅನಿಸ್ತಿದೆ. ಸೊ ಈಗ ಸ್ಟೀಮ್ ಮುಗ್ದಿದೆ. ನಾನು ಯಾವುದೇ ಮೇಕಪ್ ಯೂಸ್ ಮಾಡ್ಕೋತಿಲ್ಲ. ನಾನಿನ್ನು ಪೆಡಿಕ್ಯೂರ್ ಮತ್ತು ಮೆಡಿಕೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಯಾವುದೇ ಮೇಕಪ್ ಯೂಸ್ ಮಾಡ್ತಿಲ್ಲ, ಆಮೇಲೆ ಮಾಡ್ಕೋತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ಹಾಕ್ಬಿಡೋಣ ಫೇಸ್ಗೆ ಅಂತ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋತಿದ್ದೀನಿ. ಸೊ ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಸಾಜ್ ಮಾಡಬೇಕು ಫೇಸ್ಗೆ. ಸೊ ನೀವು ಸ್ಟೀಮ್ ತೊಗೊಂಡಾದಮೇಲೆ ಅದು ಡ್ರೈ ಆಗೋಕ್ಕೆ ಬಿಡಬಾರ್ದು ಸ್ಕಿನ್ನ. ಮಾಯ್ಶ್ಚರೈಸರ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಮಸಾಜ್ ಮಾಡ್ಕೊತಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ನನ್ನ ಸ್ಕಿನ್ ಫೇಸ್ ಯಾವ ಥರ ಇದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈಗ ನಾನು ಮೆಡಿಕೇರ್ ಮಾಡ್ಕೊತಿದ್ದೀನಿ. ಮೆಡಿಕೇರ್ಗೆ ನಾನು ಒಂದು ಶಾಂಪು ಯೂಸ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಲೆಮನ್, ಸೋಡಾ, ಸಾಲ್ಟ್ ಇಷ್ಟು ಯೂಸ್ ಮಾಡ್ಕೊತಿದ್ದೀನಿ. ಸೊ ಅದಾದಮೇಲೆ ಅದು ಬಿಸಿ ನೀರು, ವಾರ್ಮ್ ಹಾಟ್ ವಾಟರ್ ಇರಬೇಕು. ತುಂಬಾ ಬಿಸಿ ಇರಬಾರ್ದು, ತುಂಬಾ ತಣ್ಣಗಿರಬಾರ್ದು, ಆ ಥರ ವಾರ್ಮ್ ಹಾಟ್ ವಾಟರ್ ಇರಬೇಕು. ಸೊ ಅದಕ್ಕೆ ಇಷ್ಟೆಲ್ಲ ಹಾಕ್ಬಿಟ್ಟು ನಾನು ಕೈನ ಸ್ವಲ್ಪ ಸೋಕ್ ಮಾಡ್ತಿದ್ದೀನಿ, ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಆ ನೆನೆಸಿಟ್ಟಾಗ ನಿಮಗೆ ಕೈಯೆಲ್ಲ ಟ್ಯಾನ್ ಆಗಿರುತ್ತೆ ಅಲ್ವಾ. ಸೊ ಟ್ಯಾನ್ ಆಗಿರೋದು, ಕಪ್ಪಿಗೆ ಏನೇನಿರುತ್ತೆ ಕೈ, ಅದೆಲ್ಲ ನೀರಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಸೊ ಚೆನ್ನಾಗಿ ಅದು ಲೆಮನ್ನಲ್ಲಿ ನಾನು ಚೆನ್ನಾಗಿ ಉಜ್ಜಿ ವಾಶ್ ಮಾಡ್ಕೊಂಡು ಅದಾದಮೇಲೆ ನೀರೆಲ್ಲ ಒರೆಸ್ಕೋತಿದ್ದೀನಿ ಕೈಯಲ್ಲಿ ಟಿಶ್ಯೂ ತೊಗೊಂಡು. ಸೊ ನೀರೆಲ್ಲ ಕಂಪ್ಲೀಟಾಗಿ ನೀಟಾಗಿ ಒರೆಸ್ಕೊಂಡು ಆದಮೇಲೆ ಶುಗರ್ ಬರುತ್ತಲ್ವ, ಶುಗರ್ಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿಕೊಂಡು ಕೈಗೆ ರಬ್ ಮಾಡ್ತಿದ್ದೀನಿ. ಚೆನ್ನಾಗದು ರಬ್ ಆಗಬೇಕು. ಸೊ ಇದೆರಡು ಹಾಕ್ಕೊಂಡು ನೀವು ಕೈಗೆ ರಬ್ ಮಾಡೋದ್ರಿಂದ ನಿಮಗೆ ಸ್ಕಿನ್ ಏನಿದೆ ಅದು ಗ್ಲೋ ಬರುತ್ತೆ. ಸೊ ನೋಡಿ, 5 ಮಿನಿಟ್ಸು ನೀವು ಅದನ್ನು ರಬ್ ಮಾಡಿ ಸೋಕ್ ಮಾಡ್ಕೋಬೇಕು, ನೆನೆಸಿಡ್ಬೇಕು ಅದರಲ್ಲಿ. ಸೊ ನಾನು 5 ಮಿನಿಟ್ಸ್ ಅದನ್ನು ರಬ್ ಮಾಡ್ತಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡು ಆದಮೇಲೆ ನಾನು ಅದನ್ನು ವಾಶ್ ಮಾಡ್ಕೊತಿದ್ದೀನಿ. ನಾನು ವಾಶ್ ಮಾಡೋದನ್ನು ಇದನ್ನು ತೋರ್ಸೋಕ್ಕಾಗಲಿಲ್ಲ ವೀಡಿಯೋದಲ್ಲಿ. ನೀವು 5 ಮಿನಿಟ್ಸ್ ಸ್ಕ್ರಬ್ ಆದಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಸೊ ತೇವ ಏನಿರುತ್ತೆ, ನೀರೇನಿರುತ್ತೆ ಕೈಯಲ್ಲಿ, ಅದನ್ನೆಲ್ಲ ಒರೆಸ್ಕೊಳ್ಳಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಗೈಸ್, ಸ್ಕಿನ್ ಯಾವ ಥರ ಗ್ಲೋ ಬಂದಿದೆ ಅಂತ. ಸೊ ಇನ್ಸ್ಟಂಟಾಗಿ ಗೊತ್ತಾಗೋದಿಲ್ಲ. ಸೊ ನೀವು ಯೂಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ 1 or 2 ಅವರ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಗ್ಲೋ ಬರೋದು. ಸೊ ಈಗ ನಾನು ಪೆಡಿಕ್ಯೂರ್ ಮಾಡ್ಕೊತಿದ್ದೀನಿ. ಪೆಡಿಕ್ಯೂರ್ಗೂ ಸೇಮ್ ವಾಟರಲ್ಲೇ ಮಾಡ್ಕೊತಿರೋದು. ಅದಕ್ಕೂ ಕೂಡ ಏನಿದೆ ಶಾಂಪೂ, ಲೆಮನ್, ಸಾಲ್ಟ್, ಸೋಡಾ, ಸೊ ಇದನ್ನೆಲ್ಲ ಹಾಕಿ ಏನಿದೆ ಹಾಟ್ ವಾರ್ಮ್ ವಾಟರಲ್ಲೇ ನಾನು ಮಾಡ್ಕೊತಿದ್ದೀನಿ. ಸೊ ಚೆನ್ನಾಗಿ ಆ ಲೆಮನ್ ಅದರಲ್ಲಿ ನಾವು ಸ್ಕ್ರಬ್ ಮಾಡ್ಕೋಬೇಕು. ಸೊ ಈಗ ನೀವು ಈಚೆಲ್ಲ ಓಡಾಡಿರ್ತೀರಲ್ವಾ, ಸೊ ಅದು ಡಸ್ಟ್ ಆಗಿರ್ಬೋದು, ಅದು ಹಾಗೆ ಕಲೆ ಕಟ್ಟಿರುತ್ತೆ ಕಾಲಲ್ಲಿ ಬ್ಲ್ಯಾಕ್ಗೆ ಅದೆಲ್ಲ. ಸೊ ಸೈಡಲ್ಲೆಲ್ಲ ಅದರಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡು, ಮತ್ತು ಕಾಲಿಗೆ ಉಜ್ಜೋ ಬ್ರಷ್ ಬರುತ್ತೆ, ಆ ಬ್ರಷಲ್ಲಿ ಚೆನ್ನಾಗಿ
ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಸೊ ಕಾಲಿಗೆ ನಾನು 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು ಮತ್ತು ಕಾಫಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಮಸಾಜ್ ಮಾಡ್ಕೊತಿದ್ದೀನಿ. ಸೊ ಇದು 3 ಹಾಕಿ ನೀವು ಮಸಾಜ್ ಮಾಡೋದ್ರಿಂದ ಕಾಲು ತುಂಬ ಗ್ಲೋ ಬರುತ್ತೆ. ಸೊ ವೈಟು ಕೂಡ ಆಗುತ್ತೆ ಅಂತ. ಸೊ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಅದಾದಮೇಲೆ ವಾಶ್ ಮಾಡ್ಕೊಳ್ಳಿ. ಲಾಸ್ಟ್ಗೆ ನಾನು ಹೇಳಿದ್ನಲ್ವ, ನಾನು ಲಾಸ್ಟಲ್ಲಿ ಮೇಕಪ್ ಮಾಡ್ಕೋತೀನಿ, ಮಾಯ್ಶ್ಚರೈಸ್ ಎಲ್ಲ ಹಾಕಿ ಫೇಸ್ನ ಬಿಟ್ಟಿದ್ದಲ್ವ. ಈಗ ನೋಡಿ ಜಸ್ಟ್ ಮೇಕಪ್ ಮಾಡ್ಕೋತಿದ್ದೀನಿ. ಫಸ್ಟ್ ನಾನು ಟೋನರ್ ಯೂಸ್ ಮಾಡಿದ್ದೀನಿ. ಟೋನರ್ ಹಾಕಿ ಚೆನ್ನಾಗಿ ಫೇಸ್ಗೆ ಅದು ಅಪ್ಲೈ ಆಗೋ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಕ್ರೀಮ್ ಅಪ್ಲೈ ಮಾಡ್ಕೋತಿದ್ದೀನಿ. ಸೊ ಇಲ್ಲಿ ನಾನು ತುಂಬ ಮೇಕಪ್ ಐಟಮ್ಸ್ ಏನು ಯೂಸ್ ಮಾಡ್ತಿದ್ದಿಲ್ಲ. ಫಸ್ಟ್ ಟೋನರ್ ಹಾಕ್ಕೋತಿದ್ದೀನಿ, ಅದಾದಮೇಲೆ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ. ಕ್ರೀಮ್ ಫೇಸ್ಗೆ ಚೆನ್ನಾಗಿ ಮಸಾಜ್ ಆಗೋ ಥರ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡಿ. ಸೊ ನೋಡಿ ನನ್ನ ಸ್ಕಿನ್ಗೆ ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಕ್ರೀಮ್ ಆಗಿರೋದು ಲೈಕ್ ಅಂದರೆ ನನಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅದು ಕ್ರೀಮ್ ಫೇಸಲ್ಲಿ. ಈಗ ನೋಡಿ ಫೇಸ್ಗೆ ನಾನು ಯಾವ ಕ್ರೀಮ್ ಯೂಸ್ ಮಾಡಿದ್ದೀನೋ ಅದೇ ಕ್ರೀಮ್ನ ಐ ಶ್ಯಾಡೋಗೆ ಯೂಸ್ ಮಾಡ್ಕೊತಿದ್ದೀನಿ. ಸೊ ಐ ಶ್ಯಾಡೋಗೆ 2 ಐಸ್ಗೆ ಯೂಸ್ ಮಾಡ್ಕೊಂಡಾದ್ಮೇಲೆ ನನ್ನ ಫೇವ್ರೆಟ್ ಪಾರ್ಟ್ ಬಂದು ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊತಿದ್ದೀನಿ. ಅದು ನಾನು ಲೈಟಾಗಿ ಅಪ್ಲೈ ಮಾಡ್ತಿದ್ದೀನಿ, ತುಂಬ ಡಾರ್ಕ್ ಆಗೇನಿಲ್ಲ. ಸೊ ಲಿಪ್ಸ್ಟಿಕ್ ಆದಮೇಲೆ ಕಣ್ಣಿಗೆ ಕಾಜಲನ್ನು ಅಪ್ಲೈ ಮಾಡ್ತಿದ್ದೀನಿ. ಕಾಜಲ್ ಕೂಡ ನನಗೆ ತುಂಬಾ ಇಷ್ಟ ಹೇಳಬೇಕಂದ್ರೆ. ಈ ಮೇಕಪ್ ಐಟಮಲ್ಲಿ ಕಾಜಲ್ ಮತ್ತು ಲಿಪ್ಸ್ಟಿಕ್ ತುಂಬ ಇಷ್ಟ. ಸೊ ಅದೆರಡು ಅಪ್ಲೈ ಆಗಿದೆ. ಈಗ ಚಿಕ್ಕದಾಗಿ ಒಂದು ಬಿಂದು ಇಟ್ಕೋತಿದ್ದೀನಿ. ಸೊ ನೋಡಿ ಗೈಸ್, ಇಷ್ಟೇ ನಾನು ಮೇಕಪ್ ಯೂಸ್ ಮಾಡ್ತೀನಿ. ಡೈಲಿ ಮನೇಲಿದ್ದೆ ನಾನು ಇಷ್ಟನ್ನೇ ಅಪ್ಲೈ ಮಾಡೋದು ಫೇಸ್ಗೆ. ಈಗ ಜಸ್ಟ್ ಹೇರ್ಗೆ ಕ್ಲಿಪ್ ಹಾಕೋಣ. ಸೊ ಕ್ಲಿಪ್ ಕೂಡ ಹಾಕಿದ್ದಾಗಿದೆ. ಸೊ ನೋಡಿ ನನಗೆ ಸಿಂಪಲ್ ಮೇಕಪ್ಪೇ ಚೆನ್ನಾಗಿದೆ ಅನಿಸ್ತಿದೆ. ಚೆನ್ನಾಗಿದೆ ಅಲ್ವಾ? ಸೊ ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ನೋಡಿದ್ರಲ್ವ ಈ ವಿಡಿಯೋ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.